ನಾನು ಹೇಳಿದ್ರೆ ನೀವು ನಂಬಲ್ಲ ಅನ್ಸುತ್ತೆ. ಸಂಡೇ ಇದೊಂದು ಕೆಲಸ ಮಾಡೋದ್ರಿಂದ ಇಡೀ ವಾರ ಸ್ಟ್ರೆಸ್ ಫ್ರೀ ಆಗಿರ್ಬೋದು. ಓಲ್ ವೀಕ್ಗೆ ಬೇಕಾಗಿರುವಂಥ ಮೀಲ್ ಪ್ಲಾನ್ ಮಾಡಿಕೊಂಡು ಪ್ರೆಪ್ ಮಾಡಿ ಇಟ್ಕೊಂಡ್ರೆ ಮಂಡೆಯಿಂದ ಲೈಫು ಫುಲ್ ಸ್ಪೀಡಲ್ಲಿ ಹೋದ್ರೂ ಮ್ಯಾನೇಜ್ ಮಾಡ್ಬೋದು. ಈ ಮೀಲ್ ಪ್ಲಾನರ್ದು ಲಿಂಕ್ ಏನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇಡೀ ವಾರಕ್ಕೆ ಬೇಕಾಗಿರೋ ಎಲ್ಲ ತರಕಾರಿಗಳನ್ನ ಶನಿವಾರ ಆಫೀಸಿಂದ ಬರ್ತಾ ತೊಗೊಬರ್ತೀನಿ. ಸೊಪ್ಪುಗಳನ್ನ ಆದಷ್ಟು ಫ್ರೆಶ್ ಆಗಿ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಟೇಬಲ್ ಪ್ರಕಾರ ಏನೇನು ವೆಜಿಟೇಬಲ್ಸ್ ಇದೆ ಎಲ್ಲ ನೋಡಿ ಪ್ರೀ ಕಟ್ ಮಾಡಿ ಇಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಗಂಜಿಗೆ ಬೇಕಾಗಿರೋ ಉರಿದ ದಾಲ್ ಮಿಕ್ಸ್ನ ಸಹ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಾರ ಫ್ಲಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಮಾಡೋಣ ಅಂತ ಅದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸೀಡ್ ಸೈಕ್ಲಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ಸನ್ಫ್ಲವರ್ ಮತ್ತು ಸೆಸಮೆ ಸೀಡ್ಸ್ನ ಮಾಡಿಕೊಂಡು ಆಮ್ಲನ ಹನಿಯಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಅದರ ಜೊತೆಗೆ ABC ಶಾರ್ಟ್ಸ್ಗೋಸ್ಕರ ಐಸ್ ಕ್ಯೂಬ್ನ ಸಹ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ ಫೈಬರ್ನ ರಿಮೂವ್ ಮಾಡಿಲ್ಲ. ಮಕ್ಕಳಿರುವಾಗ ಹೋಮ್ ಮೇಡ್ ಸ್ನ್ಯಾಕ್ ಮಾಡಿದ್ರೆ ಬೆಸ್ಟು ಅಂತ ಅವಳಿಗೆ ಅವಾಗ ಕ್ರ್ಯಾಕರ್ಸು ಕುಕೀಸ್ ಎಲ್ಲ ಮಾಡ್ತಿರ್ತೀನಿ. ಸೊ ಒನ್ ಆಫ್ ಮೈ ಫಾಲೋವರ್ ಅವ್ರ ಮಕ್ಳಿಗೂ ಬೇಕು ಅಂತ ಮೆಸೇಜ್ ಮಾಡಿದ್ರು. ಸೊ ಅವ್ರಿಗೆ ಮಾಡಿ ಪ್ಯಾಕ್ ಮಾಡಿ ಕಳಿಸಿದೆ. ಮಗುಗೆ ಫೇವ್ರೇಟ್ ಪೆರಿ ಪೆರಿ ಮಕ್ಕನ ಸಹ ಮಾಡಿದೆ. ಅದರ ಜೊತೆಗೆ ನಮಗೆ ಪ್ರೋಟೀನ್ಗೆ 1 ಟ್ರೇ ಎಗ್ಗು ಮತ್ತು 500 ಗ್ರಾಮ್ ಪನ್ನೀರ್ ರೆಡಿ ಆಗಿದೆ. ಮದರ್ ಆಗಿ ಹೆಲ್ತಿ ಈಟಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ಸಂಡೇ ಇದು ಒಂದು ಕೆಲಸ ಮಾಡಿದ್ರೆ ಸಾಕು ಅಂತ ನನ್ಗನ್ಸುತ್ತೆ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.